ಸೂಪರ್ ಕಿಂಗ್ಸ್ ಈಗ ಅಪಾಯದಲ್ಲಿದೆ. ಪಂಜಾಬ್ ವಿರುದ್ಧದ ಸೋಲು ಪ್ಲೇ ಆಫ್ನಲ್ಲಿ ಚೆನ್ನೈ ತಂಡವನ್ನ ಕೂಡ ಅಪಾಯದ ಅಂಚಿಗೆ ದೂಡಿದೆ. ಇನ್ನು ಮುಂದೆ ಒಂದೊಂದು ಮ್ಯಾಚ್ ಕೂಡ ಇಂಪಾರ್ಟೆಂಟ್. ಗೆಲ್ಲುವ ವಿಶ್ವಾಸದಲ್ಲಿ ಪ್ರಯೋಗಕ್ಕೆ ಕೈ ಹಾಕಿದ ಚೆನ್ನೈ ಟೀಮ್ ಈಗ ಕೈ ಸುಟ್ಟುಕೊಂಡಿದೆ. ಇದರಿಂದಾಗಿಯೇ ಪ್ಲೇ ಆಫ್ ಕನಸು ನನಸಾಗಬೇಕು ಅಂದ್ರೆ ಮುಂದಿನ 4 ಪಂದ್ಯಗಳಲ್ಲಿ 3 ಗೆಲ್ಲಲೇಬೇಕಾದ ಅನಿವಾರ್ಯತೆಗೆ ಬಿದ್ದಿದೆ. ಧೋನಿಯ ಗೇಮ್ ಪ್ಲಾನ್ ಎಡವಿದ್ದೆಲ್ಲಿ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. IPLನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ನೀಡುವ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. T20 ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆಗಿರುವ ಟೀಮ್ ಮೆಂಬರ್ಸ್ಗೆ ಜಾಸ್ತಿ ಚಾನ್ಸ್ ಕೊಡಲು ಚೆನ್ನೈ ಟೀಮ್ ಪಂಜಾಬ್ ವಿರುದ್ಧ ನಿರ್ಧರಿಸಿತ್ತು. ಇದುವೇ ಚೆನ್ನೈ ಟೀಮ್ಗೆ ಮುಳುವಾಗಿದ್ದು ಮಾತ್ರ ವಿಪರ್ಯಾಸ. ಈಗಾಗಲೇ IPLನಲ್ಲಿ ಮಿಂಚುತ್ತಾ ಇರುವ ಶಿವಮ್ ದುಬೆ ಅದೇ ಪರ್ಫಾರ್ಮೆನ್ಸ್ ಆಧಾರದಲ್ಲಿ ಟೀಮ್ ಇಂಡಿಯಾಗೂ ಕೂಡ ಸೆಲೆಕ್ಟ್ ಆಗಿದ್ದಾರೆ. IPLನಲ್ಲಿ ಇದುವರೆಗೆ ಶಿವಮ್ ದುಬೆ ಚೆನ್ನಾಗಿಯೇ ಬ್ಯಾಟ್ ಬೀಸಿ ತಂಡವನ್ನ ಅಪಾಯದಿಂದ ಪಾರು ಮಾಡ್ತಿದ್ರು. ಬಿಗ್ ಶಾಟ್ಗಳ ಮೂಲಕ ತಂಡದ ರನ್ ರೇಟ್ ಹೆಚ್ಚಿಸುತ್ತಿದ್ದ ಶಿವಮ್ ದುಬೆ ಈಗ ಟೀಮ್ ಇಂಡಿಯಾದ ಪರವಾಗಿ ವರ್ಲ್ಡ್ ಕಪ್ನಲ್ಲಿ ಆಡಲಿದ್ದಾರೆ. ಆದರೆ ವರ್ಲ್ಡ್ ಕಪ್ ಮುಂಚಿತವಾಗಿ ಶಿವಮ್ ದುಬೆಗೆ ಮೇಲಿನ ಆರ್ಡರ್ನಲ್ಲೂ ಆಡುವ ಅನುಭವ ನೀಡಲು ಪಂಜಾಬ್ ವಿರುದ್ಧ 1ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿಸಲಾಗಿತ್ತು. ಈ ಕ್ರಮಾಂಕದಲ್ಲಿ IPLನಲ್ಲಿ ಚೆನ್ನೈ ಡೆರಿಲ್ ಮಿಚೆಲ್ ಅವರನ್ನ ಆಡಿಸ್ತಾ ಇತ್ತು. ಮಿಚೆಲ್ ಕೂಡ ತೀರಾ ಹೊಡಿಬಡಿ ಆಟ ಆಡದೇ ಇದ್ರೂ ಕೂಡ ತಂಡದ ಬ್ಯಾಟಿಂಗ್ಗೆ ಸ್ಥಿರತೆಯನ್ನ ಕೊಟ್ಟು ಮತ್ತೊಂದು ಎಂಡ್ನಿಂದ ರನ್ ಬರುವಂತೆ ನೋಡಿಕೊಳ್ತಿದ್ರು. ಆದರೆ ಮಿಚೆಲ್ ಬದಲು 1ನೇ ಕ್ರಮಾಂಕದಲ್ಲಿ ಶಿವಮ್ ದುಬೆಯನ್ನ ಬ್ಯಾಟಿಂಗ್ ಇಳಿಸಲು ಇನ್ನೂ ಒಂದು ಕಾರಣವಿತ್ತು. ಅದು ಲೆಫ್ಟ್ ರೈಟ್ ಕಾಂಬಿನೇಷನ್ ಲೆಕ್ಕಾಚಾರ. ಅಜಿಂಕ್ಯ ರಹಾನೆ ಔಟ್ ಆದ ಮೇಲೆ ದುಬೆಯನ್ನ ಕಳಿಸಿ ಸ್ಪಿನ್ ಅಟ್ಯಾಕ್ ಅನ್ನ ಟ್ಯಾಕಲ್ ಮಾಡುವ ಲೆಕ್ಕಾಚಾರವನ್ನ ಚೆನ್ನೈ ಹಾಕಿತ್ತು. ಆದರೆ 1ನೇ ಕ್ರಮಾಂಕದಲ್ಲಿ ಆಡಲು ಬಂದ ಶಿವಮ್ ದುಬೆ ಒಂದೇ ಬಾಲ್ನಲ್ಲಿ ಔಟ್ ಆಗುವ ಮೂಲಕ ನಿರಾಸೆ ಮೂಡಿಸಿದ್ರು. ಇದು ಶಿವಮ್ ದುಬೆ ವರ್ಲ್ಡ್ ಕಪ್ಗೆ ಸೆಲೆಕ್ಟ್ ಆದ ನಂತರದ ಮೊದಲನೇ ಮ್ಯಾಚ್ ಆಗಿತ್ತು. ದುಬೆ ಔಟ್ ಆಗ್ತಾ ಇದ್ದಂತೆ ಮತ್ತೊಬ್ಬ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ರವೀಂದ್ರ ಜಡೇಜಾರನ್ನ ಕ್ರೀಸ್ಗಿಳಿಸಿದ್ದು ಕೂಡ ಚೆನ್ನೈಗೆ ಕಾಸ್ಟ್ಲಿಯಾಗಿ ಪರಿಣಮಿಸಿತ್ತು. ಯಾಕಂದ್ರೆ 8 ಓವರ್ಗೆ 64 ರನ್ ಗಳಿಸಿ ಉತ್ತಮ ಸ್ಥಿತಿಯಲ್ಲಿದ್ದ ಚೆನ್ನೈ ಕೇವಲ 2 ಓವರ್ಗಳ ಅಂತರದಲ್ಲಿ ಕೇವಲ 7 ರನ್ ಗಳಿಸುವಾಗ 3 ವಿಕೆಟ್ ಕಳೆದುಕೊಂಡು ಪರದಾಟ ಶುರು ಮಾಡಿತ್ತು. ಅಲ್ಲಿಂದ ನಂತರ ಚೆನ್ನೈನ ರನ್ ರೇಟ್ ಮೇಲೆಳ್ಳೇ ಇಲ್ಲ. ಸಮೀರ್ ರಿಜ್ವಿ ಮತ್ತು ಮೊಯಿನ್ ಅಲಿ ಉತ್ತಮ ಪಾರ್ಟ್ನರ್ಶಿಪ್ ಕೊಟ್ಟರೂ ಸಹ ರನ್ ರೇಟ್ ಹೇಳಿಕೊಳ್ಳುವ ರೀತಿಯಲ್ಲಿ ಮುಂದಕ್ಕೆ ಸಾಗಲೇ ಇಲ್ಲ. ಬೋರ್ಡ್ನಲ್ಲಿ ಕನಿಷ್ಠ 190ರಿಂದ 200 ರನ್ ಗಳಿಸಬೇಕಾದ ಅನಿವಾರ್ಯತೆ ಚೆನ್ನೈಗಿತ್ತು. 18ನೇ ಓವರ್ನಲ್ಲಿ ಧೋನಿ ಕ್ರೀಸ್ ಇಳಿದ್ರು ಕೂಡ ಅದ್ಯಾಕೋ ಕರೆಕ್ಟ್ ಆಗಿ ಬಾಲ್ ಕನೆಕ್ಟ್ ಆಗಲೇ ಇಲ್ಲ. ಕೇವಲ 1 ಸಿಕ್ಸ್ ಮತ್ತು 1 ಬೌಂಡ್ರಿ ಮಾತ್ರ ಧೋನಿ ಬ್ಯಾಟಿಂದ ಬಂತು. ಅಲ್ಲದೆ ಟೂರ್ನಿಯಲ್ಲಿ ಮೊದಲ ಬಾರಿಗೆ ಧೋನಿ ಔಟ್ ಆದ್ರು. ಕಡೆಯ ಎಸೆತದಲ್ಲಿ ಇಲ್ಲದ ರನ್ಗೆ ಓಡಿ ರನ್ಔಟ್ ಆದ್ರು. ಇದರಿಂದ ಟೀಮ್ ಕೇವಲ 162 ರನ್ ಮಾತ್ರ ಗಳಿಸಿ ಪಂಜಾಬ್ಗೆ 163 ರನ್ಗಳ ಟಾರ್ಗೆಟ್ ಕೊಟ್ಟಿತ್ತು. KKR ವಿರುದ್ಧ 162 ರನ್ಗಳ ಗುರಿಯನ್ನ ಯಶಸ್ವಿಯಾಗಿ ಚೇಸ್ ಮಾಡಿ IPLನಲ್ಲಿ ಹೊಸ ದಾಖಲೆಯನ್ನೇ ಬರೆದಿದೆ ಪಂಜಾಬ್. ಬ್ಯಾಟಿಂಗ್ನಲ್ಲಿ ಸತತ ವೈಫಲ್ಯ ಕಂಡಿದ್ದ ಪಂಜಾಬ್ ಕೋಲ್ಕತ್ತಾ ವಿರುದ್ಧ ಸಿಡಿಲಿನಂತೆ ಅಬ್ಬರಿಸಿತ್ತು. ಅದೇ ಆಟ ಚೆನ್ನೈ ಮುಂದೆಯೂ ರಿಪೀಟ್ ಮಾಡುವ ಮನಸ್ಥಿತಿಯಲ್ಲೇ ಪಂಜಾಬ್ ಬ್ಯಾಟ್ಸ್ಮನ್ಗಳ ಆಡಿದ್ರು ಮತ್ತು ಅದರಿಂದ ದೊಡ್ಡ ಫಲವನ್ನೇ ಪಂಜಾಬ್ ಪಡೆದಿದೆ. ಟೂರ್ನಿಯಲ್ಲಿ ಹೊಡಿಬಡಿ ಆಟ ಬಿಟ್ಟು ಇನ್ನೇನು ಆಪ್ಷನ್ ಸದ್ಯ ಪಂಜಾಬ್ ಎದುರಿಲ್ಲ. ಹೀಗಾಗಿ ಯಾರೇ ಬೌಲರ್ಗಳಿದ್ರೂ ಮುಲಾಜಿಲ್ಲದೆ ಹೊಡೆಯುವುದಕ್ಕೆ ಪಂಜಾಬ್ ಬ್ಯಾಟ್ಸ್ಮನ್ಗಳು ಆದ್ಯತೆ ಕೊಟ್ಟಿದ್ದಾರೆ. ಇದರಿಂದಾಗಿಯೇ ಚೆನ್ನೈ ವಿರುದ್ಧ ಪಂಜಾಬ್ಗೆ 163 ರನ್ಗಳ ಟಾರ್ಗೆಟ್ ಬಿಗ್ ಸ್ಕೋರ್ ಅನ್ನಿಸಲೇ ಇಲ್ಲ. ಇದರಿಂದಾಗಿ ನೀರು ಕುಡಿದಷ್ಟೇ ಸಲೀಸಾಗಿ ಚೇಸ್ ಮಾಡುವುದು ಪಂಜಾಬ್ಗೂ ಸಾಧ್ಯವಾಯಿತು. ಪ್ರಭು ಸಿಮ್ರಾನ್ ಬೇಗನೆ ಔಟ್ ಆದ್ರೂ ಸಹ ಜಾನಿ ಬೈರ್ಸ್ಟೋ, ರಿಲಿ ರೊಸ್ಸೋ, ಶಶಾಂಕ್ ಸಿಂಗ್ ಮತ್ತು ಸ್ಯಾಮ್ ಕರನ್ ಈಸಿಯಾಗಿ ತಂಡವನ್ನ ಗೆಲುವಿನ ದಡ ಸೇರಿಸಿದ್ರು. ಪತಿರಾನ ಬದಲು ರಿಚರ್ಡ್ ಗ್ಲೀಸನ್ಗೆ ಅವಕಾಶ ಕೊಟ್ಟಿದ್ದ ಚೆನ್ನೈಗೆ ಇದರಿಂದಾಗಿ ಬೌಲಿಂಗ್ನಲ್ಲಿ ದೊಡ್ಡ ಬಲ ಇಲ್ಲದಂತಾಗಿತ್ತು. ಹೀಗಾಗಿ ಪಂಜಾಬ್ ವಿರುದ್ಧ ಸೋತಿರುವ ಚೆನ್ನೈಗೆ ಈಗ ಮುಂದಿನ 4 ಪಂದ್ಯಗಳಲ್ಲಿ ಕನಿಷ್ಠ 3 ರನ್ನಾದರೂ ಗೆಲ್ಲಲೇಬೇಕಾದ ಅನಿವಾರ್ಯತೆ ಇದೆ. ಅದರಲ್ಲೂ ಪಂಜಾಬ್ ತಂಡವನ್ನ ಇನ್ನೊಮ್ಮೆ ಎದುರಿಸಲಿರುವ ಚೆನ್ನೈ ನಂತರ RR ಹಾಗೂ RCB ವಿರುದ್ಧ ಆಡಬೇಕಿದೆ. ಇತ್ತೀಚೆಗೆ RCB ಕೂಡ ಗೆಲುವಿನ ಟ್ರ್ಯಾಕ್ಗೆ ಮರಳಿರೋದ್ರಿಂದ CSKಗೆ ಮುಂದಿನ ಹಾದಿ ಸುಲಭವಿಲ್ಲ. ಇಂತಹ ಚಾಲೆಂಜ್ ಅನ್ನ ಧೋನಿ ಹೇಗೆ ನಿಭಾಯಿಸ್ತಾರೆ ಎನ್ನುವುದರ ಮೇಲೆಯೇ ಚೆನ್ನೈನ ಪ್ಲೇ ಆಫ್ ಭವಿಷ್ಯ ನಿಂತಿದೆ. ಬಹುತೇಕ ಮುಂದಿನ ಪಂದ್ಯಗಳಲ್ಲಿ ಚೆನ್ನೈ ಹೊಸ ಪ್ರಯೋಗಕ್ಕಿಂತ ಹಳೆಯ ಸಿದ್ಧಸೂತ್ರದ ಕಡೆಗೆ ಹೆಚ್ಚಿನ ಒತ್ತು ನೀಡಬಹುದು. ಅದರ ಮೂಲಕ ಗೆಲುವಿನ ಹಾದಿಯನ್ನ ಹಿಡಿಯಲು ಪ್ರಯತ್ನ ಮಾಡಬಹುದು. ಚೆನ್ನೈ ಪ್ಲೇ ಆಫ್ಗೆ ಎಂಟ್ರಿ ಕೊಡುತ್ತಾ ಇಲ್ವಾ ಎನ್ನುವುದನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.